ಪ್ರಿಯರಾದವರೇ, ಯೇಸುಕ್ರಿಸ್ತನ ನಾಮದಲ್ಲಿ ನಿಮಗೆ ನನ್ನ ಪ್ರೀತಿಯ ವಂದನೆಗಳು. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಸಂತೋಷವಾಗಿ ಇದ್ದೀರಾ? ಆರೋಗ್ಯವಾಗಿ ಇದ್ದೀರಾ? ಯೇಸುಕ್ರಿಸ್ತನು ಸಂಗಡ ಇದ್ದರೆ ಪರಿಪೂರ್ಣ ಆರೋಗ್ಯ, ಸುಖ, ಸಂತೋಷವ. ಅದಕ್ಕೆ ತಾನೇ ದೇವರು ನಿಮ್ಮೊಟ್ಟಿಗೆ ಪ್ರತಿನಿತ್ಯ ಮಾತನಾಡುತ್ತಾ ಇದ್ದಾರೆ. ಹಾಗಾದರೆ ಯೇಸುವನ್ನು ಯಾವಾಗಲೂ ಕೂಡ ನೆನೆಸುತ್ತಾ ಸ್ತೋತ್ರ ಮಾಡುತ್ತಲೇ ಇರಬೇಕು. ಈ ದಿನದಲ್ಲೂ ಕೂಡ ಒಳ್ಳೆಯ ಕಾರ್ಯಗಳನ್ನು ಆತನು ನಿಮಗಾಗಿ ಮಾಡಲಿದ್ದಾನೆ. ಸರಿನಾ? ನೋಡಿರಿ, ಈ ಸ್ಥಳವು ಆಸ್ಟ್ರೇಲಿಯಾ ದೇಶದಲ್ಲಿ ಅಡಿಲೈಡ್ ಪಟ್ಟಣದಲ್ಲಿ ಇರುವ ಟೌನ್ ಹಾಲ್, ಹಿಂದೆ ಇರುವಂತಹ ಕಟ್ಟಡವನ್ನು ಟೌನ್ ಹಾಲ್ ಎಂಬುದಾಗಿ ಕರೆಯುತ್ತಾರೆ. ಅದರಲ್ಲಿ ಮ್ಯೂಸಿಯಂ ಎಲ್ಲ ಇದೆ. ಈ ದೇಶ, ಈ ಪಟ್ಟಣ ರೂಪುಗೊಂಡಂತ ಎಲ್ಲ ಕಾರ್ಯಗಳು ಕೂಡ ಜ್ಞಾಪಕಾರ್ಥವಾಗಿ ಅದರಲ್ಲಿ ಇಟ್ಟಿದ್ದಾರೆ. ಆಫೀಸ್ಗಳೆಲ್ಲ ಇದೆ. ಸರಿ, ಈ ದಿನದಲ್ಲಿ ದೇವರು ನನಗೆ ಯಾವ ವಾಕ್ಯವನ್ನು ಇಟ್ಟಿದ್ದಾರೆ ಎಂದು ಕೇಳಿದರೆ, ಧರ್ಮೋಪದೇಶ ಕಾಂಡ 23ನೇ ಅಧ್ಯಾಯ 14ನೇ ವಾಕ್ಯ ಬಹಳ ಮುಖ್ಯವಾದಂಥ ಒಂದು ಕಾರ್ಯ. ನೋಡಿರೆ, ಆದ್ದರಿಂದ ಪಾಳೆಯವು ನಿರ್ಮಲವಾಗಿರಬೇಕು. ನಿಮ್ಮಲ್ಲಿ ಅಶುಚಿ ಏನಾದರೂ ಕಂಡು ಬಂದರೆ ಆತನು ನಿಮ್ಮನ್ನು ಬಿಟ್ಟು ಹೋದಾನೋ. ಮೋಶೆ ಎಂಬಂತ ದೇವ ಮನುಷ್ಯನು 30 ಲಕ್ಷಕ್ಕೂ ಹೆಚ್ಚಿನ ದೇವ ಜನರನ್ನು ಮುನ್ನಡೆಸುತ್ತಾ ಇದ್ದಾನೆ. ಅರಣ್ಯದಲ್ಲಿ ಪಾಳೆಯ ಮಾಡಿಕೊಳ್ಳುವಂತೆ ಮಾಡಿದನು. ಅವರೆಲ್ಲರೂ ಕೂಡ ಅರಣ್ಯದಲ್ಲಿ ಪಾಳೆಯ ಮಾಡಿಕೊಂಡು ಕುಟುಂಬಗಳಾಗಿ ಅಲ್ಲಿ ತಂಗಿದ್ದಾರೆ. ಅದೊಂದು ಪ್ರಯಾಣ. ಆಗ ಅವನು ಹೇಳುತ್ತಿದ್ದಾನೆ, ನಿಮ್ಮ ಪಾಳೆಯವು ನಿರ್ಮಲವಾಗಿರಬೇಕು, ಅಶುಚಿ ಇರಬಾರದು. ಅದಕ್ಕಾಗಿ ಅನೇಕ ಆಲೋಚನೆಗಳನ್ನು ಕೂಡ ಹೇಳಲಾಯಿತು. ಶುದ್ಧವಾಗಿರುವುದಕ್ಕೆ ಏನು ಮಾಡಬೇಕು, ಪಾಳೆಯವನ್ನು ಹೇಗೆ ಇಟ್ಟುಕೊಳ್ಳಬೇಕು, ಹೇಗೆ ನಡೆದುಕೊಳ್ಳಬೇಕು, ಎಲ್ಲವನ್ನೂ ಕೂಡ ತಿಳಿಸಿ ಶುದ್ಧವಾಗಿ ಇರಬೇಕು. ಯಾಕೆ? ಕರ್ತನು ಪಾಳೆಯದಲ್ಲಿ ಸಂಚರಿಸುವನು. ಅಶುಚಿ ಏನಾದರೂ ಕಂಡು ಬಂದರೆ ಕರ್ತನು ಬಿಟ್ಟು ಹೋಗುವನು, ಅಲ್ಲಿ ಇರುವುದಿಲ್ಲ ಎಂಬುದಾಗಿ. ನಮ್ಮ ಜೀವಿತದಲ್ಲಿ ಕೂಡ ಹಾಗೆಯೇ. ನಮ್ಮ ಹೃದಯ ದೇವರು ವಾಸ ಮಾಡುವಂತ ಸ್ಥಳ, ನಮ್ಮ ಶರೀರ ದೇವರ ಆಲಯ. ಆದ್ದರಿಂದ ಶುದ್ಧವಾಗಿರಬೇಕು. ಅದರಲ್ಲಿ ಬೀಡಿ ಸೇದುವುದು, ಸಿಗರೆಟ್ ಸೇದುವುದು, ಅಶುದ್ಧವಾದ ಕಾರ್ಯಗಳನ್ನು ಮಾಡುವುದು, ಎಲೆ ಅಡಿಕೆ ಹಾಕುವುದು, ಈ ರೀತಿ ತಪ್ಪಾದ ಕಾರ್ಯಗಳಿಗೆ ಅವಕಾಶ ಕೊಟ್ಟು ದೇಹವನ್ನು ಅಶುಚಿಗೊಳಿಸಿದರೆ ದೇವರು ನಮ್ಮೊಂದಿಗೆ ಇರುವುದಕ್ಕೆ ಆಗದು, ಬಿಟ್ಟು ಹೋಗುವರು. ಅದೇ ರೀತಿಯಾಗಿ ನಿಮ್ಮ ಮನೆ. ನಾನು ಒಮ್ಮೆ ಒಂದು ಮನೆಗೆ ದಿಢೀರೆಂದು ಹೋದೆನು. ನೀವು ಈ ಕಡೆ ಬಂದಾಗ ನಮ್ಮ ಮನೆಯಲ್ಲಿ ಪ್ರಾರ್ಥಿಸುವುದಕ್ಕೆ ಬನ್ನಿ ಎಂದು ಕರೆದಿದ್ದಾರಾ? ಒಂದು ದಿನ ಅದೇ ಮಾರ್ಗದಲ್ಲಿ ಹೋಗುತ್ತಾ ಇರುವಾಗ ಇವರು ಪ್ರಾರ್ಥಿಸುವುದಕ್ಕೆ ಕರೆದಿದ್ದರು. ಹಾಗೆ ಪ್ರಾರ್ಥಿಸಿ ಹೋಗೋಣ ಎಂಬುದಾಗಿ ಬಾಗಿಲು ತಟ್ಟಿದ. ಅವರು ಬಂದು ಬಾಗಿಲು ತೆರೆದರು. ನನ್ನನ್ನು ನೋಡಿದ ಕೂಡಲೇ ಅಷ್ಟೇ, ನನ್ನನ್ನು ನೋಡಿದ ಕೂಡಲೇ ಒಳಗೆ ಬನ್ನಿ ಎಂಬುದಾಗಿ ಕೂಡ ಕರೆದಿಲ್ಲ, ನೇರ ಒಳಗೆ ಓಡಿದರು. ನಾನು ಹೊರಗೆ ನಿಂತಿದ್ದೇನೆ, ಒಳಗೆ ಬನ್ನಿ ಎಂದು ಕರೆಯದೆ ಹೇಗೆ ಹೋಗುವುದು? ಅವರು ಬಾಗಿಲು ತೆರೆದರು, ನನ್ನನ್ನು ನೋಡಿದರು, ಒಳಗೆ ಓಡಿದರು. ಏನಿದು ಎಂಬುದಾಗಿ ಅಲ್ಲೇ 5 ನಿಮಿಷ ನಿಂತಿದ್ದೆ. ನಂತರ ಅವರು ಬಂದು ಬನ್ನಿ ಬ್ರದರ್ ಎಂದು ಕರೆದರು. ಏನೆಂದು ನೋಡಿದರೆ 5 ನಿಮಿಷಗಳು ಅವರ ಮನೆಯನ್ನು ಕ್ಲೀನ್ ಮಾಡಿದ್ದಾರೆ. ಇಲ್ಲಿ ಒಂದು ಬಟ್ಟೆ, ಅಲ್ಲಿ ಒಂದು ಕಸ, ಸೋಫಾದಲ್ಲಿ ಒಂದು ಬಟ್ಟೆ ಅಶುಚಿಯಾಗಿ ಇದ್ದವ. ಸೇವಕರು ಬರುವಾಗ ಮನೆ ನೀಟಾಗಿಲ್ಲದೆ ಅಶುಚಿಯಾಗಿ ಇದ್ದರೆ ಹೇಗೆ ಎಂಬುದಾಗಿ ಎಲ್ಲವನ್ನು ಕ್ಲೀನ್ ಮಾಡಿ ನಂತರವೇ ನನ್ನನ್ನು ಒಳಗೆ ಕರೆದರು. ಈಗ ನೋಡಿ, ಯೇಸು ಆ ಮನೆಯಲ್ಲಿ ಹೇಗೆ ಇರುತ್ತಾನೆ? ನೀವು ನಿಮ್ಮ ಮನೆಯನ್ನು ಶುದ್ಧವಾಗಿ ಇಟ್ಟುಕೊಳ್ಳದೆ ಯೇಸು ಹೇಗೆ ಒಳಗೆ ಸಂಚರಿಸುವನೋ? ಕೆಲ ಮನೆಗಳಿಗೆ ಹೋದರೆ ಅಲ್ಲಿ ಒಂದು ಬಟ್ಟೆ, ಸೋಫಾದಲ್ಲಿ ಒಂದು ಬಟ್ಟೆ, ಚೇರ್ ಮೇಲೆ ಒಂದು ಬಟ್ಟೆ, ಕಂಡಲ್ಲಿ ಎಲ್ಲವೂ ಬಿದ್ದಿರುತ್ತದೆ. ಶುಚಿತ್ವವೇ ಇರುವುದಿಲ್ಲ. ದೇವರು ಅಂತ ಮನೆಯಲ್ಲಿ ಹೇಗೆ ವಾಸಿಸುವರು? ಮೊದಲು ಈ ಡಿಸಿಪ್ಲಿನ್ ಅನ್ನು ಅಭ್ಯಾಸ ಮಾಡಿಕೊಳ್ಳಬೇಕು. ಕಂಡಲ್ಲಿ ಎಲ್ಲವನ್ನು ಬೀಸಾಡುವುದನ್ನು ಬಿಡಬೇಕು. ನೀವು ನೋಡಿದ್ದೀರಾ, ಸ್ಕೂಲ್ನಿಂದ ಮಕ್ಕಳು ಬಂದ ಕೂಡಲೇ ಕಾಲನ್ನು ಹೀಗೆ ಜಾಡಿಸುವರು. ಶೂ ಒಂದು ಕಡೆ ಹೋಗಿ ಬೀಳುತ್ತದೆ, ಈ ಕಾಲಿನ ಶೂ ಇನ್ನೊಂದು ಕಡೆ ಹೋಗಿ ಬಿದ್ದಿರುತ್ತದೆ. ಸಾಕ್ಸ್ ಅನ್ನು ಬಿಚ್ಚಿ ಬೀಸಾಡುವರು. ಅದು ಚಿಕ್ಕ ಮಕ್ಕಳು. ಆಗ ದೊಡ್ಡವರೇನ್ ಮಾಡಬೇಕು? ಇಲ್ಲ, ಶೂ ಅನ್ನು ನೀನು ಈ ರೀತಿಯಾಗಿ ಇಲ್ಲಿ ಬಿಚ್ಚಿಡಬೇಕು, ಸಾಕ್ಸ್ ಅನ್ನು ಒಗೆಯಲು ಹಾಕಬೇಕು. ಇದೆಲ್ಲವನ್ನು ನೀವು ಸರಿಪಡಿಸಬೇಕು. ಕೆಲವರು ಯೋಚಿಸುವುದೇ ಇಲ್ಲ. ಮನೆ ಪೂರ್ತಿ ಅಶುಚಿಯಾಗಿರುತ್ತದೆ. ಯಾರಾದರೂ ನೆಂಟರೋ ಬಂಧುಗಳು ಬಂದರೆ ಆ ಅಶುಚಿಗಳನ್ನೆಲ್ಲ ತೆಗೆದುಕೊಂಡು ಹೋಗಿ ಮರೆ ಮಾಡಿ ಇಡುತ್ತಾರೆ ಅಷ್ಟೇ. ಅದೆಲ್ಲ ತಪ್ಪು. ನಿಮ್ಮ ಮನೆಯನ್ನು ಶುಚಿಯಾಗಿ ಇಟ್ಟುಕೊಳ್ಳಲು ಅಭ್ಯಾಸ ಮಾಡಿಕೊಳ್ಳಿ. ನಾನು ಚಿಕ್ಕ ಹುಡುಗನಾಗಿದ್ದಾಗಲೇ ನನ್ನ ತಾಯಿ ಅಭ್ಯಾಸ ಮಾಡಿಸಿದರು. ಹಾಸಿಗೆಯಿಂದ ಎದ್ದ ಕೂಡಲೇ ಮೊದಲನೇದಾಗಿ ಹೊದಿಕೆ, ಬೆಡ್ಶೀಟ್ ಎಲ್ಲವನ್ನು ಮಡಿಚಿಟ್ಟು, ತಲೆದಿಂಬು ಎಲ್ಲವನ್ನು ಕೂಡ ಅದನ್ನು ಇಡುವಂತ ಸ್ಥಳ ಇರುತ್ತದೆ, ಅಲ್ಲಿ ಹೋಗಿ ಎಲ್ಲವನ್ನು ನೀಟಾಗಿ ಇಡಬೇಕು. ಹಾಗೆ ಬಟ್ಟೆ ಕೊಳೆಯಾಗಿರಬಾರದು. ಅದನ್ನು ಚೆನ್ನಾಗಿ ಒಗೆದು ಒಣಗಲು ಹಾಕಿ ಸಾಯಂಕಾಲ ಸ್ಕೂಲ್ ಮುಗಿಸಿ ಬಂದಾಗ ಅದನ್ನು ಮಡಿಚಿಡಬೇಕು. ಹೇಗೆ ಮಡಿಚಿಡಬೇಕೆಂದು ಹೇಳಿಕೊಡುವರು. ಚಿಕ್ಕ ಹುಡುಗನಾಗಿ ನಾನು ಸ್ಕೂಲ್ನಲ್ಲಿ ಓದುವಾಗಲೇ ನಮ್ಮ ಬೀರೂನಲ್ಲಿ ನಾವು ಸಹೋದರರು 4 ಜನರು, ಎಲ್ಲರಿಗೂ ಒಂದೊಂದು ರ್ಯಾಕ್ ಕೊಟ್ಟಿರುವರು. ಅದರೊಳಗೆ ಸರಿಯಾಗಿ ಇಟ್ಟಿರಬೇಕು. ಬೀರುವನ್ನು ತೆಗೆದು ನೋಡಿದರೆ ಶುದ್ಧವಾಗಿರಬೇಕು, ಬೇಕಾಬಿಟ್ಟಿ ಹಾಕಬಾರದು. ನನ್ನ ತಾಯಿ ಇದನ್ನೆಲ್ಲ ಹೇಳಿ ಕೊಟ್ಟದ್ದರಿಂದ ಇಂದು ಸೇವೆಗೆ ನನಗೆ ಬಹಳ ಪ್ರಯೋಜನವಾಗಿದೆ.
ನನ್ನ ಸ್ಥಳವನ್ನು ನಾನು ಬಹಳ ಶುದ್ಧವಾಗಿ ಇಟ್ಟುಕೊಳ್ಳಬೇಕು, ಅಶುಚಿಯಾದ ಕಾರ್ಯಗಳು ಇರಬಾರದು ಎಂಬುದರಲ್ಲಿ ಗಮನ ಕೊಡುವೆನು. ಇದು ಬಹಳ ಅವಶ್ಯ. ಅನೇಕರು ಅದರ ಕುರಿತು ಯೋಚಿಸುವುದೇ ಇಲ್ಲ. ಮನುಷ್ಯರು ಹೊರಗಿನ ತೋರಿಕೆ ನೋಡುತ್ತಾರೆ, ದೇವರು ಹೃದಯ ನೋಡುತ್ತಾರೆ. ಹೃದಯ ಶುದ್ಧವಾಗಿದ್ದರೆ ಸಾಕು. ನೀವೆಲ್ಲವನ್ನು ಹೇಗೆ ಇಟ್ಟಿದ್ದೀರಾ ಎಂಬುದನ್ನು ನೋಡಿಯೇ ಹೃದಯ ಹೇಗಿದೆ ಎಂದು ಕಂಡುಹಿಡಿಯಬಹುದು. ಮನೆಯನ್ನು ಹೇಗೆ ಇಟ್ಟಿದ್ದೀರಾ ಎಂಬುದನ್ನು ನೋಡಿಯೇ ಹೃದಯವನ್ನು ಹೇಗೆ ಇಟ್ಟಿದ್ದೀರಾ ಎಂಬುದನ್ನು ಕಂಡುಹಿಡಿಯಬಹುದು. ಆದ್ದರಿಂದ ವಾಕ್ಯಗಳನ್ನು ಹೇಳಿ ಅನವಶ್ಯಕ ವ್ಯಾಖ್ಯಾನ ಮಾಡಬೇಡಿ. ಸರಿಯಾಗಿ ವಾಕ್ಯವು ಹೇಳುತ್ತದಲ್ಲ, ನೀವು ವಾಸಿಸುವಂತ ಮನೆ ಪಾಳೆಯ ನಿರ್ಮಲವಾಗಿ ಇರಬೇಕು, ಅಲ್ಲಿ ನಾನು ಸಂಚರಿಸುವೆನೆಂದು ದೇವರು ಹೇಳುತ್ತಾರೆ. ಯೇಸುವ ಮನೆಯಲ್ಲಿ ಇದ್ದರೆ ಹೇಗೆ ಇಟ್ಟಿರುವಿರಿ ಅದಕ್ಕೆ ಗಮನ ಕೊಡಿ. ಹಾಗೆ ಕೆಲವು ಸಭೆಗಳಿಗೆ ಹೋದರೆ ಬರೀ ಕಸ ಕಡ್ಡಿ ತಿಪ್ಪೆಗಳು, ಶುಚಿತ್ವವೇ ಇರುವುದಿಲ್ಲ. ಸಭೆಯಲ್ಲಿ ಶುಚಿತ್ವ ಇಲ್ಲ ಅಂದ್ರೆ ದೇವರು ಹೇಗೆ ಸಂಚರಿಸುವರು? ಇದರಲ್ಲೆಲ್ಲ ಗಮನ ಕೊಡಬೇಕು. ಆದ್ದರಿಂದಲೇ ನಮ್ಮ ಸ್ಥಳದಲ್ಲಿ ನೋಡಿರಿ, ದೇವರ ಗೂಡಾರದಲ್ಲೆಲ್ಲ ಶುದ್ಧ ಮಾಡುವುದಕ್ಕೆ ಜನರನ್ನು ನೇಮಿಸಿ ನೀಟಾಗಿ ಶುದ್ಧವಾಗಿರಬೇಕು. ಕರ್ತನು ಸಂಚರಿಸುವ ಸ್ಥಳ. ಕೆಲವರು ಕೇಳುತ್ತಾರೆ, ಹೇಗೆ ಶುದ್ಧವಾಗಿ ಇಟ್ಟಿದ್ದೀರಿ ಎಂದು. ಕರ್ತನು ಹೇಳಿದ್ದಾನಲ್ಲ, ಪಾಳೆಯದಲ್ಲಿ ಕರ್ತನು ಸಂಚರಿಸಬೇಕು ಅಂದರೆ ಶುದ್ಧವಾಗಿರಬೇಕು. ನಿಮ್ಮ ಮನೆ ಶುದ್ಧವಾಗಿರಬೇಕು, ಹೃದಯ ಶುದ್ಧವಾಗಿರಬೇಕು, ವಾಸಿಸುವಂತ ಜಾಗ ಶುದ್ಧವಾಗಿರಬೇಕು, ಚರ್ಚ್ ಶುದ್ಧವಾಗಿರಬೇಕು. ಇದರಲ್ಲಿ ಗಮನ ಕೊಡಬೇಕು. ಕೆಲವರಿಗೆ ಅದರ ಪ್ರಜ್ಞೆಯೇ ಇರುವುದಿಲ್ಲ. ಅಂತಹ ಕ್ರೈಸ್ತರು ಕೂಡ ಇದ್ದೀರಿ. ಮನ ತಿರುಗಿ ಶುದ್ಧವಾಗಿ ಇಟ್ಟುಕೊಳ್ಳಿ, ಅದಕ್ಕೆ ಒಪ್ಪಿಸಿಕೊಡಿ. ದೇವರೇ, ಇಂದಿನಿಂದ ನನ್ನನ್ನು ನಾನು ಪರಿಶುದ್ಧವಾಗಿ ಇಟ್ಟುಕೊಳ್ಳುವೆ. ಅದೇ ರೀತಿಯಾಗಿ ನಾನು ಇರುವಂತ ರೂಮನ್ನು, ನಾನಿರುವಂತ ಮನೆಯನ್ನು, ನಾನಿರುವಂತ ಕ್ಯಾಂಪಸ್ ಅನ್ನು ಶುದ್ಧವಾಗಿ ಇಟ್ಟುಕೊಳ್ಳುವೆ. ನೀವು ಸಂಚರಿಸಬೇಕೆಂಬುದಾಗಿ ಹೇಳಬೇಕು. ಅದಕ್ಕೆ ನಿಮ್ಮನ್ನು ಒಪ್ಪಿಸಿಕೊಟ್ಟು ಸರಿ ಮಾಡಬೇಕು. ಆ ರೀತಿಯಾಗಿ ಆದ್ದರಿಂದಲೇ ನೋಡಿರಿ, ಬೆಳಗ್ಗೆ ಎದ್ದ ಕೂಡಲೇ ಚೆನ್ನಾಗಿ ಹಲ್ಲು ಉಜ್ಜಿ ಮುಖ ತೊಳೆದು ಫ್ರೆಶ್ ಆದ ನಂತರವೇ ದೇವರ ಸಮ್ಮುಖದಲ್ಲಿ ಪ್ರಾರ್ಥಿಸಲು ಬರಬೇಕು. ಹಾಗೆ ಕೊಳಕಾಗಿ ಒಂದು ರೀತಿ ನಿದ್ದೆಗಣ್ಣಿನಲ್ಲಿ ಬರಬಾರದು. ನಾವು ದೇವರ ಮಕ್ಕಳು ಆ ರೀತಿಯಾಗಿ ಇರಬೇಕು. ಯಾಕೆಂದರೆ ನಮ್ಮ ದೇವರು ಎಂಥವರು? ನಮ್ಮ ಮಧ್ಯೆ ಸಂಚರಿಸುವಂತವರು, ಮಾತನಾಡುವಂತವರು. ಅದನ್ನು ಅರಿತು ಕಾರ್ಯ ಮಾಡಬೇಕು. ಆದ್ದರಿಂದ ತಪ್ಪನ್ನು ಸರಿಪಡಿಸಿಕೊಳ್ಳಲು ಒಪ್ಪಿಸಿಕೊಡಿ. ದೇವರು ನಿಮ್ಮ ಮಧ್ಯೆ ಸಂಚರಿಸುವರು, ನಿಮ್ಮ ಜೊತೆಗೆ ಬರುವರು. ಹೇಳಿರಿ, ದೇವರೇ, ನಮ್ಮ ಮಧ್ಯದಲ್ಲಿ, ನಮ್ಮ ಮನೆಯಲ್ಲಿ ನನ್ನೊಂದಿಗೆ ನೀವು ಸಂಚರಿಸುವಂತ ದೇವರು. ನಾನು ನನ್ನನ್ನು, ನನ್ನ ಪರಿಸರವನ್ನು ಶುದ್ಧವಾಗಿ ಇಟ್ಟುಕೊಳ್ಳಲು ನನ್ನನ್ನು ಒಪ್ಪಿಸಿಕೊಡುತ್ತೇನೆ. ಯೇಸುವಿನ ನಾಮದಲ್ಲಿ ಆಮೇನ್, ಆಮೇನ್.